ಎರಡೇ ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣಂದು, ಅಣ್ಣ ನಮ್ಮ ಮನೆಗೆ ಬರೋರು ಚೆನ್ನೈಯಲ್ಲಿ, ಭಾಳ ಚಿಕ್ಕವನವಾಗ ನಮ್ಮ ತಂದೆನ ಮೀಟ್ ಮಾಡೋಕ್ಕೆ ಬರೋರು. ಅವ್ರು ಒಂದ್ಸಲಿ ನಾವು ಒಂದು ಸಿನಿಮಾ ಮಾಡಬೇಕಾಗಿತ್ತು, ಶಿವಣ್ಣ ಅವ್ರ ಜೊತೆ ಅವ್ರು ಮಾಡಬೇಕಾಗಿತ್ತು. ಸೊ ಆ ಸಿನಿಮಾಗೆ ನಾವು ಶೂಟಿಂಗ್ಗೆ ನಾನು ರಾಕ್ ಲೈನು ನಮ್ಮ ತಂದೆ ಹೋಗಿದ್ವಿ. ಶಿವಣ್ಣ ಆಮೇಲೆ ಅಣ್ಣ ಇಬ್ಬರು ಹೀರೋಸು, ಕೃಷ್ಣ ಅರ್ಜುನ್ ಅಂತ ಟೈಟಲ್. ಅದು ಸಿನಿಮಾ ಆಗಲಿಲ್ಲ. ಅಲ್ಲಿ ಹೋದಾಗ ಅವ್ರು ಒಂದೇ ಒಂದು ಹೇಳಿದ್ರು, ಉದಯ್ ಶಂಕರ್ ನಿಮ್ಗೇನೋ ಒಳ್ಳೇದಾಗ ಹೋಗಿದ್ರೆ ನಾನು ಮಾಡ್ತೀನಿ, ಬೇರೇನೋ ಮಾತಾಡಬೇಡಿ ಅಂತ ಹೇಳಿದ್ರು. ಇದು ಯಾರೂ ಹೇಳಲ್ಲ ಯೂಶ್ವಲಿ ಇಂಥ ಮಾತು. ಅಲ್ಲಿ ಕೇಳ್ಕೊಳ್ಳಿ, ಶಿವಣ್ಣವ್ರು ಮಾಡೋ ಹೋಗಿದ್ದೆ ನಾನು ರೆಡಿ ಅಂತ. ಸೊ ನೆನೆಸ್ಕೋಬೇಕು. ಬಿಕಾಸ್ ನಮ್ಮ ತಂದೆ ಹೋದಾಗ ಅಷ್ಟೊಂದು ಮರ್ಯಾದೆ ಕೊಟ್ಟು, ಅಷ್ಟೊಂದು ನಮ್ಮ ತಂದೆ ಮೇಲೆ ಒಂದು ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ಅವ್ರಿಗೆ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮಾತಾಡ್ತಾನೆ ಇರ್ಬೋದು. ಆಮೇಲೆ ಇನ್ನೊಂದು ಸ್ಮಾಲ್ ಇನ್ಸಿಡೆಂಟ್, ಅದು ನನ್ನ ಲೈಫಲ್ಲಿ ಮರೆಯಲ್ಲ. ಅದು ನಾವು ಸತ್ಯಜ್ಯೋತಿ ಅಂತ ಒಂದು ಸಿನಿಮಾ ಪಾರ್ಟಿ ಇತ್ತು ಅಶೋಕಲ್ಲಿ. ಅಲ್ಲಿ ಅಣ್ಣ ಸಿಕ್ಬಿಟ್ಟು ಅವಾಗ ನಾವು ಆನಂದ್ ಮಾಡ್ತಾ ಇದ್ವಿ, ಶಿವಣ್ಣನ ನೋಡಬೇಕು ಅಂತ ಹೇಳಿದ್ರು. ಸೊ ನಾನು ಶಿವಣ್ಣಗೆ ಹೇಳಿದೆ, ಅಣ್ಣ ಈಗ ಹೇಳಿ ಯಾರು ಕಣೋ ನಿನ್ನ ಅಶೋಕ ಕರೆದ್ರು ಅಂತ. ನಾನು ಶಿವಣ್ಣ ಹೋಗಿದ್ವಿ ಅಲ್ಲಿಗೆ. ಅವಾಗ MGR ಅವರು, MG ರಾಮಚಂದ್ರನ್ ಅವರು ಅವ್ರಿಗೊಂದು ವಾಚ್ ಕೊಟ್ಟಿದ್ರು. ಸೊ ಆ ವಾಚ್ ತೆಗೆದು ಅವರು ಶಿವಣ್ಣನ ಕೈಗೆ ಹಾಕಿ, ನೀವು ಒಂದಿನ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀರಾ, ಅದನ್ನು ನಾನು ನನ್ನ ಕಣ್ಣಾರೆ ನೋಡ್ತೀನಿ, ಆ್ಯಂಡ್ ದಟ್ ವಿಲ್ ಬಿ ಇಂಗ್ಲೀಷಲ್ಲಿ ಹೇಳೋದು, ದಟ್ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಅಂತ ಹೇಳಿದ್ರು. ಅದು ಇನ್ನೂ ಇವತ್ತವರೆಗೂ ಶಿವಣ್ಣನೂ ಮೆನ್ಷನ್ ಮಾಡಿದ್ದಾರೆ ತುಂಬ ಜಾಗದಲ್ಲಿ. ಅದು ಯಾರೂ ಮಾಡಲ್ಲ ಸರ್. ಅದು ಅವ್ರು ಕೊಟ್ಟಿದ್ದನ್ನು ಇವ್ರ ಕೈಯಲ್ಲಿ ಹಾಕಿ ನೀವು ದೊಡ್ಡವರಾಗ್ತೀರಾ ಅಂತ ಹೇಳಿ ಅವನ್ನ ಹರಿಸಿ, ಇವತ್ತು ಪ್ರೂಫ್ ಅವ್ರ ಆಶೀರ್ವಾದ ಆಯಿತು. ಶಿವಣ್ಣ ಲೆಜೆಂಡ್ ಬೈ ಹಿಮ್ಸೆಲ್ಫ್ ಸರ್. ಸೊ ಅಷ್ಟೇ ಸರ್. ದೀಸ್ ಆರ್ 2 ಇನ್ಸಿಡೆಂಟ್ಸ್ ನನಗೆ ತಿಳಿದು ಮಟ್ಟಿಗೆ ಎಲ್ಲರ ಜೊತೆ ನಾವು ಹಂಚ್ಕೋಬೇಕಾಗಿತ್ತು. ಐ ಜಸ್ಟ್ ಸೆಡ್ ಇಟ್. ಥ್ಯಾಂಕ್ ಯು ಬಾಬು ಸರ್, ವೆಂಕಟೇಶ್ ಅವರು, ಆಮೇಲೆ ಕಮಲಾಕರ್ ಅವರು ಇಲ್ಲ, ಪಿಂಟು ಆ್ಯಂಡ್ ಜಗದೀಶ್. ಸಾಮಾನ್ಯವಾಗಿ ಅಭಿಮಾನಿಗಳು ಕಲಾವಿದರ ಕೈ ಹಿಡಿತಾರೆ, ಕಲಾವಿದರು ತಾಯಿ ಸರಸ್ವತಿಯ ಕಾಲು ಹಿಡಿತಾರೆ. ತಾಯಿ ಸರಸ್ವತಿ ಅಭಿಮಾನಿಗಳ ಹೃದಯದಲ್ಲೇ ನಗ್ತಾ ಇರ್ತಾಳೆ. ಹಾಗಾಗಿ ಅಭಿಮಾನಿಗಳು, ಕಲಾವಿದರು, ಸರಸ್ವತಿಯ ಮಧ್ಯ ಇಂಥ ಒಂದು ಕೊಂಡಿ ಇರುವಾಗ ಯಾವುದೇ ರೀತಿಯ ಗುಂಡಿಗಳಿಲ್ಲ, ಯಾವುದೇ ಗ್ಯಾಪ್ ಇಲ್ಲ. ವಿಷ್ಣು ಸರ್ ಅವರ ಅನೇಕ ಸಿನಿಮಾಗಳಿಗೆ ಅನೇಕ ಹಾಡುಗಳನ್ನು ಬರೆಯುವಂಥ ಒಂದು ದೊಡ್ಡ ಸೌಭಾಗ್ಯ ನನಗೆ ಈ ಜನ್ಮದಲ್ಲಿ ಸಿಕ್ಕಿದೆ. ಅದರಲ್ಲಿ ಈ ಕೋಟಿಗೊಬ್ಬದ ಎಲ್ಲ ಹಾಡುಗಳನ್ನ ಬರೆಯೋ ಈ ಒಂದು ಇದಕ್ಕೆ ಕಾರಣಕರ್ತರಾದ ಸೂರಪ್ಪ ಬಾಬು ಅವ್ರಿಗೆ, ನಾಗಣ್ಣ ಸರ್ಗೆ, ಮ್ಯೂಸಿಕ್ ಡೈರೆಕ್ಟರ್ ದೇವಾರ್ ಅವ್ರಿಗೆ, ಇಡೀ ಚಿತ್ರತಂಡಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಇದರಲ್ಲಿ ಒಂದು ವಿಷಯ ನಾನು ಹೇಳ್ಬೋದು, ಹೇಳ್ತಾ ಹೋದರೆ 24 ಗಂಟೆಗಳ ಕಾಲ ಕೂಡ ವಿಷ್ಣು ಸಾರ್ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡಿದ್ರು ಇನ್ನೂ ಎಷ್ಟೋ ಉಳಿದಿರುತ್ತೆ. ಒಂದೇ ಒಂದು ಮಾತು ನಾನು ಹೇಳ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ಖಾಸಗಿಯಾಗಿಯೂ ನನಗೆ ಒಬ್ಬ ತಾಯಿಯಾಗಿ ನನ್ನ ಜೊತೆ ನಿಂತವರು, ತಂದೆಯಾಗಿ ನಿಂತವರು, ಎಷ್ಟೋ ವಿಷಯಗಳಲ್ಲಿ ಗುರುವಾಗಿ ನಿಂತವರು, ಈಗ ದೇವರಾಗಿ ನಿಂತವರು. ಈ 4 ಪಾತ್ರಗಳನ್ನು ನಿಭಾಯಿಸಿದಂಥ ವಿಷ್ಣು ಸಾರ್ ಜೊತೆಗಿದ್ದಾಗ ನನಗೆ ಅನಿಸಿದ್ದು ಒಂದು ಮಾತು, ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಅದು ಸಮಾಧಾನ ಅಂತ. ಆಮೇಲೆ ವಾದಗಳಿಗಿಂತ ಆಶೀರ್ವಾದ ಮುಖ್ಯ ಅಂತ. ಈ 2 ವಿಷಯ ನನಗೆ ಯಾವಾಗಲೂ ಅವ್ರ ಜೊತೆಗೆ ಅವ್ರು ನೆನೆಸ್ಕೊಂಡಾಗಲ್ಲ ನನ್ನ ಮನಸ್ಸಿಗೆ ಬರುತ್ತೆ. ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ, ವಾದಗಳಿಗಿಂತ ಆಶೀರ್ವಾದ ಮುಖ್ಯ ಅಂತ. ಈ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡಂಥ ಆ ಮಹಾನ್ ಭಾವರ ಈ ಸಿನಿಮಾ 25 ವರ್ಷ ಪೂರೈಸಿದ್ದನ್ನು ಮತ್ತೆ ಹಬ್ಬವಾಗಿ ಆಚರಿಸ್ತಿರುವಂಥ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಬೇಡ್ಕೊಂಡು ಮತ್ತೊಮ್ಮೆ ಎಲ್ಲ ಸೂಪರ್ ಸ್ಟಾರ್ಸ್ಗೂ ನಮಸ್ಕಾರ ಹೇಳ್ತಾ, ಸೂಪರ್ ಸ್ಟಾರ್ಗೂ ನಮಸ್ಕಾರ.